ಈಗ ಹುಣಸೆಹಣ್ಣು ಹಾಕೋಬೇಕು. ಒಂಚೂರು ಬಿಸಿ ಆಗುತ್ತೆ. ಅದರೊಳಗೆ ಒಂಚೂರು ಬೆಲ್ಲ ಹಾಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಇದೆಲ್ಲ ಮಿಕ್ಸಿಗೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಆರಿ ಒಂದು 5 ಈಗ ಆರಿದೆ. ಕಾಳೆಲ್ಲ ಮಿಕ್ಸಿಗೆ ಹಾಕ್ಕೊತೀನಿ. ಜಾರ್ಗೆ ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಡಿರೋದು ಪೌಡ್ರ್ ಇದು. ಇದಕ್ಕೆ ಒಂಚೂರು ಒಗ್ಗರಣೆ ಕೊಡಬೇಕು. ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಬಿಸಿಯಾಗಿದೆ. ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸಾಸಿವೆ ಆಮೇಲೆ ಸ್ವಲ್ಪ ಕಡಲೆಬೀಜ, ಬ್ರೌನ್ ಕಲರ್ ಆಗಿದೆ. ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಆಗಿದೆ. ಇದು ತೆಗೆದು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಪೌಡ್ರ್ ಮಿಕ್ಸ್ ಕೊಬ್ಬರಿ ಹಾಕಿ ಈಗ ಪುಳಿಯೋಗರೆ ಪುಡಿ ರೆಡಿ ಆಯಿತು. ಪುಳಿಯೋಗರೆ ಪುಡಿ ರೆಡಿಯಾಗಿದೆ. ಇದು ಅನ್ನಕ್ಕೆ ಹಾಕಿ ಕಲಿಸ್ಕೋಬೇಕು ಒಗ್ಗರಣೆ ಮಾಡಿ. ಈಗ ಅನ್ನ ಮಾಡಿ ಕಲಸಿಟ್ಟಿದ್ದೀನಿ. ಪುಳಿಯೋಗರೆ ಗೊಜ್ಜು ಈ ಥರ ಇರುತ್ತೆ. ಟೇಸ್ಟ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.